ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ಮಾಡ್ತಾರೋ, ಚುನಾವಣೆ ಆದ ಬಳಿಕ ಅದೇ ಹಿಂದೂ ಕಾರ್ಯಕರ್ತರ ಮೇಲೆ ಇದೇ ಲಪಂಗರು ಕೇಸ್ ಹಾಕ್ತಾರೋ, ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ಚರಂತಿಮಠ ಸಾಹೇಬ್ರು ಅವ್ರು ಹೆಂಗಪ್ಪ ಅಂದ್ರ ಉಳುಕ ಮಗಿ ಇದ್ದಂಗ ಯಾಕಡೆ ಉಳುತ್ತಾರೋ ಗೊತ್ತಾಗಲ್ಲ ಮಾಡಿದ್ರು ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾರೆ ಬಹಿರಂಗವಾಗಿ. ಇದು ಬಿಜೆಪಿ ಸಂಸ್ಕೃತಿನೇ ಅಲ್ಲ. ಇಂಥ ಮನುಷ್ಯಾಗ ಬಿಜೆಪಿ ಟಿಕೆಟ್ ಕೊಡ್ತೈತಿ. ಅದ್ಯಾಕಂತ ನಾನು ಟಿಕೆಟ್ ತರ್ತೀನಿ ಅಂತೇಳಿ ಸೊಕ್ಕಿಲೆ ಹೋಗಿ ಟಿಕೆಟ್ ತಂದು ಬಂದಿರಲ್ಲ. ಇವತ್ತು ಇನ್ನೊಬ್ಬ ಮನುಷ್ಯ ಅದಾನಲ್ಲಿ ಬಾಗಲಕೋಟದಾಗ ಅವ್ರ ಮನುಷ್ಯ ಮೋದಿ ಅವ್ರ ನೋಡಿ ಓಟ್ ಹಾಕ್ತಿವಿ ನಾವೇ. ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಮ್ಮೆ ಧ್ವನಿ ಹಾಕಿ ಮಾತಾಡಿದ್ರೆ ಖಡಕ್ಕಾಗಿ ಅದು ಇಲ್ಲ. ಅಲ್ಲಿನ ದಿನ ಬಿಜೆಪಿ ಏನ್ ಅಭ್ಯರ್ಥಿ ಇದಾರು ಇವ್ರಿಗೆ ಯಾರು ಮತ ಹಾಕಬೇಡ್ರಿ, ಪ್ರಭು ಶ್ರೀರಾಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇವತ್ತು ಬಾಗಲಕೋಟದಾಗ ಉಪಚುನಾವಣೆದೊಳಗೆ ಬಿಜೆಪಿ ಸೋಲಿಸಿ ತೀರ್ತೀವಿ. ಜೈ ಶ್ರೀರಾಮ್. ಇವತ್ತು ಬಾಗಲಕೋಟೆ ಉಪಚುನಾವಣೆ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಏನಪ್ಪಾ ಅಂದ್ರ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಹಿಂದೂ ಕಾರ್ಯಕರ್ತರಿಗೆ, ಬಿಜೆಪಿ ಕೆಲವೊಂದು ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಬಹಳಷ್ಟು ಅನ್ಯಾಯ ಆಗತಕ್ಕಂಥ ಇವತ್ತ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕ್ಷೇತ್ರದೊಳಗೂ ಇದೇ ಪರಿಸ್ಥಿತಿ ಐತಿ. ಅದು ಒಳಗೆ ಬಾಗಲಕೋಟೆ ಮತ್ತು ಜಮಖಂಡಿ ಒಳಗ ಅತಿಯಾಗಿ ನಡೆದೈತಿ. ಅದಕ್ಕಾಗಿ ಇವತ್ತ ಹಿಂದುತ್ವದ ಆಧಾರದ ಮೇಲೆ ರಾಜಕೀಯ ಮಾಡ್ತಾರೋ, ಚುನಾವಣೆ ಆದ ಬಳಿಕ ಅದೇ ಹಿಂದೂ ಕಾರ್ಯಕರ್ತರ ಮೇಲೆ ಇದೇ ಲಪಂಗರು ಕೇಸ್ ಹಾಕ್ತಾರೋ, ಅದಕ್ಕಾಗಿ ನಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಇವತ್ತು ಜಾಗೃತಿ ನಾವು ಆಗ್ಬೇಕಾಗಿತ್ತು. ಯಾರ ಲೀಡರ್ಗಳು ನಮ್ಮ ರಕ್ಷಣೆ ಮಾಡಂಗಿಲ್ಲ, ನಮ್ಮಿಂದ ಅವ್ರು ನಡೆದಾರೋ ಅವರಿಂದ ನಾವೇನಲ್ಲ. ಅದಕ್ಕಾಗಿ ಒಂದು ಜಾಗೃತಿ ಏನ್ ಮಾಡೋಣಪ್ಪ ಅಂದ್ರ ಬಾಗಲಕೋಟೆ ಉಪಚುನಾವಣೆ ಒಳಗ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿ ಆಗಿರ್ತಕ್ಕಂಥ ಚರಂತಿಮಠ ಸಾಹೇಬ್ರು ಅವರು ಬಾಗಲಕೋಟೆ ಮಠ ಸಾಹೇಬ್ರು ಅವ್ರು ಹೆಂಗಪ್ಪ ಅಂದ್ರ ಉಳುಕ ಮಗಿ ಇದ್ದಂಗ ಯಾಕಡೆ ಉಳುತ್ತಾರೋ ಗೊತ್ತಾಗಲ್ಲ. ಈಗ 5 ವರ್ಷ ಸಾಕಷ್ಟು ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ ಅನ್ಯಾಯ ಮಾಡಿದ್ರು. ಅವ್ರ ಮೇಲೆ ಕೇಸ್ ಹಾಕಿದ್ರು, ಅವ್ರಿಗೆ ಬೆಂಬಲ ಕೊಡ್ಲಿಲ್ಲ, ಅವ್ರನ್ನ ತುಳಿಯುವಂತ ಪ್ರಯತ್ನ ಮಾಡಿದ್ರು. ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡ್ತಾರೆ ಬಹಿರಂಗವಾಗಿ. ಒಬ್ಬ ಮಾಜಿ ಶಾಸಕರು, ಗೌರವಾನ್ವಿತ ಸ್ಥಾನದೊಳಗಿರ್ತಕ್ಕಂಥ ಹಿರಿಯರು, ಒಬ್ಬ ಮುಖಂಡರಿಗೆ ಅವಾಚ್ಯ ಶಬ್ದಗಳ ನಿಂದನೆ ಹೆಂಗ್ರಿ? ಅದು ಶಬ್ದನೇ ಇಲ್ಲದೊಳಗ ಅಂತ ಶಬ್ದ ವರ್ಣನೆ. ಇದು ಬಿಜೆಪಿ ಸಂಸ್ಕೃತಿನೇ ಅಲ್ಲ. ಇಂಥ ಮನುಷ್ಯಾಗ ಬಿಜೆಪಿ ಟಿಕೆಟ್ ಕೊಡ್ತೈತಿ. ಆದ್ರ ಅವ ಮನುಷ್ಯ ಹೇಳ್ತಾನೆ ಇವತ್ತು ಅದೇ ಕಾರ್ಯಕರ್ತರೇ ಬೆನ್ನೆಲುಬು, ಕಾರ್ಯಕರ್ತರಿಂದಲೇ ಪಕ್ಷ ಕಾರ್ಯಕರ್ತರಿಂದಲೇ ನಾವು ನಡೆದೀವಿ ಅಂತ ಹೇಳಿ. ಹಂಗಿದ್ರೆ ನೀವು ಎಷ್ಟು ದಿವಸ ರಾಜಕೀಯ ಅನುಭವಿಸಿರಲಿಲ್ಲ, ಆಸ್ತಿ ಮಾಡ್ಕೊಂಡಿರಲಿಲ್ಲ. ಇದೊಂದ್ಸಲ ಬಿಟ್ಟು ಕೊಡಬೇಕಾಗಿತ್ತಲ್ಲ 2 ವರ್ಷ. ಅಷ್ಟು ನೀವು ಕಾರ್ಯಕರ್ತರ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇಟ್ಟಿದ್ರ ಅದ್ಯಾಕಂತ ನಾನು ಟಿಕೆಟ್ ತರ್ತೀನಿ ಅಂತೇಳಿ ಸೊಕ್ಕಿಲೆ ಹೋಗಿ ಟಿಕೆಟ್ ತಂದು ಬಂದಿರಲ್ಲ. ಅವ ಕಾರ್ಯಕರ್ತರಿಗೆ ನೆನಪಾಗಲಿಲ್ಲನ? ಎಷ್ಟೋ ಜನ ಟಿಕೆಟ್ ಕೇಳಿದ್ರೆ ಕಾರ್ಯಕರ್ತರನ್ನ ಅವ್ರೇನು ನಿಮ್ಗೆ ಕಾಣಲಿಲ್ಲನ? ಈಗ ಬರ್ತೀರಿ, ನಾವು ಕಾರ್ಯಕರ್ತರ ಜೀವ, ಕಾರ್ಯಕರ್ತರನ್ನ ಅವ್ರಿಗಾಗಿ ನಾವು ಪ್ರಾಣ ಕೊಡ್ತೀವಿ. ಪ್ರಾಣ ಕೊಡೋದು ಬೇಡ್ರಿ, ಟಿಕೆಟ್ ಕೊಡ್ಸ್ರಿ. ಮೊದಲ ನೀವು ಅಧಿಕಾರ ಬಿಟ್ಟು ಕೊಡ್ರಿ, ಪ್ರಾಣ ಕೊಡೋದು ಇಕ್ಕಟ್ಟು ಉಳಿಯುವಂತಕ್ಕ. ಇವತ್ತು ಇನ್ನೊಬ್ಬ ಮನುಷ್ಯ ಅದಾನಲ್ಲಿ ಬಾಗಲಕೋಟದಾಗ ಅವ್ರ ಮನುಷ್ಯ ಮೋದಿ ಅವ್ರ ನೋಡಿ ಓಟ್ ಹಾಕ್ತಿವಿ ನಾವೆಲ್ಲರೂ ಮೋದಿ ನೋಡಿ ಓಟ್ ಹಾಕ್ತಿವಿ. ಮೋದಿಜಿ ಒಂದ ನಮ್ ದೇಶ ರಕ್ಷಣೆ ಆಗತ್ತೆ ಅನ್ನೋದು ಒಂದೇ ಕಾರಣಕ್ಕಾಗಿ ಆ ಮನುಷ್ಯ ಓಟ್ ಹಾಕ್ತಿವಿ. ಆ ಮನುಷ್ಯ 5 ವರ್ಷದಾಗ 1 ತಿಂಗಳು ಅಷ್ಟೇ ನಮಗ ಕಣ್ಣಿಗೆ ಗೋಚರ ಆಗ್ತಾರೋ. 5 ವರ್ಷ ಎಲ್ಲಿ ಇರ್ತಾರೋ ಅಷ್ಟು ಸಿಗವಾದ್ರು. ನಾವು ಆಫೀಸ್ಗೆ ಅಲ್ದಾಡಿ ಗದ್ದಿ ಓಡ್ರಿ ಅಂತ ಹೇಳಿ ಎಲ್ಲಾ ತರ ಅವ್ರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಹಾರಿಸ್ತಂದ್ವಿ. ಆ ಮನುಷ್ಯ ಎಲ್ಲಿ ನಿದ್ದೆ ಮಾಡಾಕ್ತಾನೋ ಗೊತ್ತಾಗೋಲ್ತ. ಇಂಥವ್ರು ನೋಡಿ ನಾವು ಬಿಜೆಪಿ ಓಟ್ ಹಾಕೋಣ. ಇವತ್ತು ನಾಚಿಕ್ ಬರ್ಬೇಕಾಗಿತ್ತು ನಮಗ. ಅಂದ್ರೆ ಒಂದು ಕ್ಷೇತ್ರದಾಗ ಬಿಟ್ಟಿಲ್ಲ, ಒಂದು ಹಳ್ಳಿಗೆ ಬಿಟ್ಟಿಲ್ಲ. ಇವ್ರು ಆರಿಸಿ ಬಂದ್ 5 ವರ್ಷಕ್ಕೆ ನಾವು ವಾಪಸ್ ನಾವ್ ಇವ್ರಿಗೆ ಗಟ್ಟಿ ಕೊಡ್ರು ಅನ್ನೋದು ನೋಡುದು. ಇವ್ರನ್ನ ಬೇಡ, ಅದು ಹೋಗ್ಲಿ. ಅಧಿವೇಶನದಾಗ, ಲೋಕಸಭಾ ಅಧಿವೇಶನದಾಗ ಒಂದು ಕರೆಕ್ಟ್ ಸ್ಟೇಟ್ಮೆಂಟ್, ಒಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಒಮ್ಮೆ ಧ್ವನಿ ಹಾಕಿ ಮಾತಾಡಿದ್ರೆ ಖಡಕ್ಕಾಗಿ ಅದು ಇಲ್ಲ. ಅಲ್ಲಿನ ದಿನ ಹೆಂಗ್ರೆ ಇವ್ರು ಹೆಂಗ್ ಲೀಡರ್ಗಳನ್ನು ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ತಾರೋ, ಕಾರ್ಯಕರ್ತನ ಹೊಡೆದಾಟ ಮಾಡ್ತಾರೋ, ಅವ್ರ ಮೇಲೆ ಹೊಡೆದಾಟ ಹಾಕಿ. ಆದ್ರೂ ಈ ಜಿಲ್ಲಾ ಮುಖಂಡರು ಯಾರು ಕೇಳಂಗಿಲ್ಲ. ಈಗ ನೋಡಿದ್ರ
ಏನು ಮಹಾಭಾರತ ಯುದ್ಧದಕ್ಕೆ ಅಗದಿ ಎಲ್ಲರೂ ಹೊಂದಾಣಿಕೆ ಭಾರಿ ಮಾಡ್ತೀರಿ, ಚುನಾವಣೆ ಗೆದ್ದ ಬಳಿಕ ಕಾರ್ಯಕರ್ತನ ಯಾವ್ದಾರು ಒಂದು ಮೂಲೆ ಬಿಸಾಕ್ತೀರಿ, ಬೇಡ ಯಾವ್ದಾರು ಕೇಸ್ ಹಾಕಿ ಅವ್ರ ಒಳಗೆ ಹಾಕಿಬಿಡ್ತೀರಿ. ಇಲ್ಲ ನಿಮ್ ಹಿಂದುತ್ವ ಏನೈತಿ? ಕಾರ್ಯಕರ್ತರಿಗೆ ರಕ್ಷಣೆ ಈಗೆಲ್ಲ ಮಾಡ್ತೀರಿ. ಇಲ್ಲಿ 100 ಜನ ಮುಖಂಡಗಳಿಗೆ ರಾಜೀನಾಮೆ ಕೊಟ್ಟರು, ಯಾವ್ದಕ್ ಕೊಟ್ಟರು ಅನ್ನೋದು ಕೆಲವು ಸೌಜನ್ಯ ಇಲ್ಲ ನಿಮ್ಗ. ಮತ್ತೆ ದೊಡ್ಡದಾಗಿ ಹೇಳ್ತೀರಿ ಕಾರ್ಯಕರ್ತರ ನಮ್ಗೆ ದೊಡ್ಡ ಸ್ಥಾನ, ಅವರೇ ನಮ್ಮಿಂದ ಅವರಿಂದನೇ ಎಲ್ಲ ಅಂತ ಹೇಳ್ತೀರಿ. ಏನ್ ಹೇಳಿಕೆ ಕೊಡ್ತೀರಿ? ಇದು ನೋಡೋಣ ಕೊಡ್ರಿ, ರವಿವಾರದನ ಬರ್ತೀವಿ ನಾವು, 100 ಜನ ಬರ್ತೀವಿ. ಬಾಗಲಕೋಟೆ ಕ್ಷೇತ್ರದೊಳಗನ ಒಂದು 200-300 ಜನ ಸಂಪರ್ಕದೊಳಗ ಎಲ್ಲರೂ ಬರ್ತಾರ. ಅವ್ರು ಹಳ್ಳಿ ಪ್ರಚಾರ ಮಾಡ್ತೀವಿ, ಕರಪತ್ರ ಪ್ರಿಂಟ್ ಮಾಡಿ ಹಂಚ್ತೀವಿ ನಾವು. ಯಾಕ ಬಿಜೆಪಿ ಏನ್ ಅಭ್ಯರ್ಥಿ ಇದಾರೋ ಇವ್ರಿಗೆ ಯಾರು ಮತ ಹಾಕಬೇಡ್ರಿ. ನರೇಂದ್ರ ಮೋದಿಜಿ ಒಂದು ಆಪ್ಷನ್ ತಂದಾರ, ಯಾರು ಇವ ಅಭ್ಯರ್ಥಿಗಳು ಯೋಗ್ಯರಲ್ಲ ಅಂದ ಬಳಿಕ ನೋಟ್ರಾಕ್ ಮತ ಹಾಕರಿತ್ತೇಳಿ ಆ ನೋಟ್ರಾಕ್ ನಾವು ಪ್ರಚಾರ ಮಾಡ್ತೀವಿ, ನೋಟ್ರಾಕ್ ಮತ ಹಾಕಿಸ್ತೀವಿ ನಾವು. ಒಂದಿಷ್ಟು ಕಿಮ್ಮತ್ತಿಲ್ಲ ಕಾರ್ಯಕರ್ತರ ರಕ್ಷಣೆ, ಕಾರ್ಯಕರ್ತರನ್ನ ಅವರಿಂದ ಪಕ್ಷ ನಡೆದೈತಿ, ಕಾರ್ಯಕರ್ತರನ್ನ ನಾವು ಬೆನ್ನಲಗು ಅನ್ನುವಂತವ್ರು ಒಂದ್ 2 ವರ್ಷದ ಅಧಿಕಾರ ಕಾರ್ಯಕರ್ತರ ಬಿಟ್ಟು ಕೊಡಬೇಕಾಗಿತ್ತಿಲ್ಲ. ನೋಡೋಣ ಹೇಳೋರು ದೊಡ್ಡ ಭಾಷಣ ಮಾಡ್ತಾರೆ, ಗೊತ್ತಾಗಿಲ್ಲ. ಮತ್ತೆ ನಾವು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಬರಬೇಕು ಅನ್ನುವಂಥದ್ದು ನಾವು ಇಟ್ಕೊಂಡು ನಾವು ಇದು ಮಾಡಿದ್ರೆ ಕೆಲವುಗಳು ಬಿಟ್ಟು ಆ ಮನುಷ್ಯ ತುಳಿಯುವಂತ ಪ್ರಯತ್ನ ಮಾಡ್ತಾರೆ. ಇವತ್ತು ಯತ್ನಾಳ್ ಗೌಡ್ರ ಇಡೀ ಬೀದರ್ನಿಂದ ಬೆಂಗಳೂರವರೆಗೂ ಅವ್ರ ಮನುಷ್ಯಾಗ ಎಷ್ಟು ಬೆಂಬಲ ಐತಿ ಜನ ಅನ್ನೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊರಿ. ಆ ಮನುಷ್ಯನ ವಿರುದ್ಧ ಸ್ಟೇಟ್ಮೆಂಟ್ ನೋಡೋಣ ಕೇಳ್ರ, ಆ ಮನುಷ್ಯನ ಬೆಂಬಲ ಇರ್ತ ಬಿಜೆಪಿ ಕೇಳ್ರ ನೋಡೋಣ 2 ಕ್ಷೇತ್ರದೊಳಗ ನಾವು ಪಲ್ಲಿಗೆ ಇರ್ತೀವಿ. ಯತ್ನಾಳ್ ಒಂದ್ ಸೈಡ್ ಇರ್ಲಿ, ಯತ್ನಾಳ್ ಗೌಡ್ರ ಒಂದ್ ಸೈಡ್ ಇರ್ಲಿ, ನಾವು ಕಾರ್ಯಕರ್ತರ ಶಕ್ತಿ ತೋರಿಸ್ತೀವಿ. ಯತ್ನಾಳ್ ಗೌಡ್ರನ್ನ ಬಿಟ್ಟು ರಾಜಕೀಯ ಮಾಡಿದರೆ ಬಿಜೆಪಿ ಕತ್ತಿ ಹೆಂಗ್ ಕತ್ತಿ ಅನ್ನೋದು ಬಾಗಲಕೋಟೆ ಜಿಲ್ಲೆಯ ಉದಾಹರಣೆ. ಇವತ್ತು ನಾನು ಇಡೀ ನನ್ನ ಜೀವನದಾಗ ಒಳಗ ಶ್ರೀರಾಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ. ಇವತ್ತು ಬಾಗಲಕೋಟದಾಗ ಉಪಚುನಾವಣೆದೊಳಗೆ ಬಿಜೆಪಿ ಸೋಲಿಸಿ ತಿರ್ತೀವಿ. ಯಾಕಂದ್ರೆ ನೀವು ಬಿಜೆಪಿ ನಿಷ್ಠಾವಂತ ಮುಖಂಡರನ್ನ ಹೊರಗೆ ಹಾಕಾಕತ್ತೀರಿ, ಸತ್ಯವನ್ನ ಸತ್ಯದಿಂದ ಹೇಳಾಕತ್ತಂತ ಮುಖಂಡರನ್ನ ಹೊರಗೆ ಹಾಕತ್ತೀರಿ. ಯಾರೋ ಹೊಂದಾಣಿಕೆ ಮಾಡಿಕೊಂಡು ಪಕ್ಷದಿಂದ ಹೊಂದಾಣಿಕೆ ಮಾಡಿ ಕುಟುಂಬ ರಾಜಕಾರಣ ಮಾಡೋರಿಗೆ ನೀವು ಬೆಂಬಲ ಕೊಡ್ತೀರಿ ಅಂದ ಮೂಲಕ ಇವತ್ತು ನಮ್ಮ ಪಕ್ಷ ಮುಖ್ಯ ಅಲ್ಲ, ಹಿಂದುತ್ವ ಧರ್ಮ ಮುಖ್ಯ ಐತಿ. ಆ ಅಧರ್ಮವನ್ನ ನೀವು ಸೋಲ್ಸಕ್ ನಾವು ತಯಾರಿದೀವಿ, ಬಂದೇ ಬರ್ತೀವಿ. ಯತ್ನಾಳ್ ಗೌಡ್ರನ್ನ ಬೆಂಬಲಿಸಿ ನಾವು ಇವತ್ತು 100 ಜನ ಬಿಜೆಪಿಯಿಂದ ನಾವು ದೂರ ಉಳಿದೀವಿ. ಆದ್ರ ನೀವು ಬಿಜೆಪಿಗೆ ಯತ್ನಾಳ್ ಗೌಡ್ರ ಅನಿವಾರ್ಯ ಅಲ್ಲ ಅನ್ನುವಂತ ಮಟ್ಟಕ್ಕೆ ನೀವು ರಾಜಕೀಯ ಮಾಡಕತ್ತೀರಲ್ಲ. ನೋಡೋಣ ಗೆಲ್ರಪ್ಪ ರಾಜಕಾರಣಿಗಳ್ರಿ, ನೋಡೋಣ ಎಷ್ಟು ನಿಮ್ ದುಡ್ಡು ಐತಿ, ಎಷ್ಟು ನಿಮ್ ವೋಟಿಂಗ್ ಇದಾವು, ಎಷ್ಟು ನಿಮ್ ಜನ ಸಮಾಜ ಬೆಂಬಲ ಐತಿ ನೋಡ್ತೀವಿ ನಾವು. ಬಾಗಲಕೋಟೆ ಜಿಲ್ಲೆಯೊಳಗ ಉಪಚುನಾವಣೆ, ಬಾಗಲಕೋಟೆ ಜಿಲ್ಲಾ ಉಪಚುನಾವಣೆ ಒಳಗ ವೀರಣ್ಣ ಚರಂತಿ ಮಠ ಕೆಡುವ ಮಠ ನಾವೇನು ನಿರ್ಧಾರ ಮಾಡಂಗಿಲ್ಲ, ಕೆಡವೇ ತೀರ್ತೀವಿ. ಇದನ್ನ 100% ಯತ್ನಾಳ್ ಗೌಡ್ರನ್ನ ಬಿಟ್ಟು ರಾಜಕೀಯ ಮಾಡಿದ್ರ ಯಾವ ಕ್ಷೇತ್ರ ಮೂಲೆ ಗುಂಪು ಹಾಕವ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ಲೇ ನಾವು ತೋರ್ಸಾಕ್ ಸಿದ್ಧದೀವಿ. ಆ ಮನುಷ್ಯನ ವಿರುದ್ಧ ಏನ್ ಸ್ಟೇಟ್ಮೆಂಟ್ ಕೊಡ್ತಾರ ಇವರು? ಜನಗಳು ಹಚ್ಚಿದ ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಗೇನು ಬರಂಗಿಲ್ಲನ. ನಿಮ್ಮಂತ ಹೊಲಸ ಭಾಷೆ ಬಳಸುವಂತ ಶಬ್ದಗಳು ನಮ್ಮಲ್ಲೆಲ್ಲ. ಮತ್ತೆ ಇವ್ರು ದೊಡ್ಡ ಸಂಸ್ಕೃತಿ ಇದೆಲ್ಲ ದೊಡ್ಡ ಮಾತಾಡ್ತಾರ ಪಂಡಿತರು. ಇನ್ನ ಮೇಲೆ ಯತ್ನಾಳ್ ಗೌಡ್ರ ಬಗ್ಗೆ ಒಂದೇ ಒಂದು ಕಮೆಂಟ್, ಒಂದೇ ಒಂದು ತಪ್ಪು ಸಂದೇಶ ಬಂದ್ರು ಬಹಿರಂಗವಾಗಿ ಅದೇ ದಾಟಿಯೊಳಗೆ ಉತ್ತರ ಕೊಡಬೇಕಾಗತ್ತೆ ಅನ್ನೋದು ಎಚ್ಚರಿಕೆ ಇದೆ. ಬೀದರದಿಂದ ಬೆಂಗಳೂರುವರೆಗೂ ಲಕ್ಷ ಜನ ಸೇರಿಸುವ ಕೆಪಾಸಿಟಿ ಯಾರಿಗಾದ್ರು ಇದ್ರ ಒಂದು ಅನಂತ್ ಕುಮಾರ್ ಹೆಗಡೆ, ಇನ್ನೊಂದು ಬಸವನಗೌಡ ಯತ್ನಾಳ್. ಉತ್ತರ ದಕ್ಷಿಣ 2 ಒಂದಾದು ಅಂದ್ರೆ ಯಾವ ಬಿಜೆಪಿ ಮುಖಂಡರು ಉಳಿಯಂಗಿಲ್ಲ. ನೀವು ಏನ್ ಕುಟುಂಬ ರಾಜಕಾರಣ ಮಾಡ್ಕೊಂಡು ಅಪ್ಪ ಮಕ್ಕಳ ಪಕ್ಷ ಅಂತೇಳಿ ನೀವು ಹೇಳಿದ ಸರ್ವಾಧಿಕಾರಿ ಹಿಟ್ಲರ್ ಗತಿ ನೀವು ಏನ್ ರಾಜಕೀಯ ಮಾಡಕತ್ತಿರಲ್ಲ, ಇದು ಅಂತ್ಯ ಆಕತಿ ಅಂತೇಳಿ ನಾವು ಇದು ಸಾಮಾನ್ಯ ಕಾರ್ಯಕರ್ತನ ಎಚ್ಚರಿಕೆ ಮಾಡ್ತೀನಿ. ಉಪಚುನಾವಣೆ ಒಳಗೆ ವೀರಣ್ಣ ಚರಂತಿ ಮಠ ಕೆಡುವ ಮಠ ನಾವು ಒಟ್ಟ ಸಮಾಧಾನ ಇಲ್ಲ, ಅದನ್ನ ಮಾಡೇ ತೀರ್ತೀವಿ. ಯತ್ನಾಳ್ ಗೌಡ್ರನ್ನ ಯಾವತ್ತು ನೀವು ದೂರ ಇಟ್ಟಿರೋ ಈ ಚುನಾವಣೆಯೊಳಗೆ ನಾವು ಬಿಜೆಪಿ ಮುಖ್ಯ ಅಲ್ಲ, ನಮಗ್ ಸಿದ್ಧಾಂತ ಹಿಂದುತ್ವ ಮುಖ್ಯ. ಹಿಂದುತ್ವಕ್ಕೆ ಅನ್ಯಾಯದ ಬಳಕ, ಹಿಂದುತ್ವಕ್ಕೆ ಅನ್ಯಾಯ ಮಾಡಕತ್ತೀರಂದ ಬಳಕ ಯಾವ ಪಕ್ಷದ ಮೇಲೆ ಏನ್ ಮಾಡುದ್ರಿ? 2 ಪಕ್ಷ ಒಂದಾಗಿಬಿಟ್ರ ಇವತ್ತ ಹೊಂದಾಣಿಕೆ.
ಅದಕ್ಕೆ ಬಾಗಲಕೋಟೆ ಮತದಾರ ಒಳಗ ಕೆಲವೊಬ್ಬರಿಗೆ ಏನ ಹೇಳ್ತೀನಿ ನಾನು, ಕಾರ್ಯಕರ್ತ ನೋವಾಗೈತಿ, ನೀವು ಬಹಿರಂಗವಾಗಿ ಯಾವತ್ತು ಬರೋದಿಲ್ವೋ ಅಲ್ಲಿವರೆಗೂ ಇದು ಸುತ್ತಾಗಂಗಿಲ್ಲ. ಮತದಾರಿಗೂ ಅಷ್ಟ ಇಂಥ ಅಸಭ್ಯವಾಗಿ ಮಾತಾಡ್ತಕ್ಕಂಥ ಅಭ್ಯರ್ಥಿಗೆ ನೀವು ಯಾವತ್ತು ಮತ ಹಾಕಬೇಡ್ರಿ. ನಾನು ಅದೇ ಪಕ್ಷದೊಳಗೆ ಬೆಳೆದಂತವ, ಅದೇ ಪಕ್ಷದೊಳಗೆ ದುಡಿದಂತವ, ಅದೇ ಪಕ್ಷದೊಳಗನ ಇದ್ದಂತವ ಕಾರ್ಯಕರ್ತ ಈ ಬಗ್ಗೆ ಪ್ರಶ್ನೆ ಕೂಡ ಆಗುತ್ತಾನೆ. ಆ ಮನುಷ್ಯ ಯೋಗ್ಯ ಇಲ್ಲ ಈ ಚುನಾವಣೆ ಒಳಗ. ದಯಮಾಡಿ ಆ ಮನುಷ್ಯನ ಬಿಟ್ಟು ನೀವು ಯಾರಿಗಾದ್ರೂ ಮತ ಹಾಕ್ರಿ, ಯಾರು ಯೋಗ್ಯ ಅಲ್ಲ ಅಂದ ಬಳಿಕ ನೋಟಾಕ್ ಮತ ಹಾಕ್ರಿ ನಾವು ಕೈ ಮುಗಿದು ವಿನಂತಿ ಮಾಡ್ಕೊಡ್ತೀವಿ. ಪರ್ವ ನ್ಯೂಸ್ ಕನ್ನಡ, ಇದು ನಿಮ್ಮ ವಾಹಿನಿ.